ಸಮಸ್ಯೆ ಅಂದ್ರೆ ಅವಳಿಗೆ ಹುಷಾರಿಲ್ಲ ಅಮ್ಮ. ಅದಕ್ಕೆ ಇವಾಗ್ಲೂ ಹೋಗಿ ಬಂದ್ಬಿಡ್ತೀನಿ ಅಮ್ಮ, ಪ್ಲೀಸ್ ಅಮ್ಮ. ಲಕ್ಕಿ ಅವ್ರಿಗೆ ಹೇಳ್ಬಿಡಿ ಅಮ್ಮ. ನಾನು ಯಾಕೆ ಹೇಳ್ಬೇಕು? ನಾನು ಹೇಳಲ್ಲ. ಈ ಮನೇಲಿ ಯಾರ್ಯಾರ್ಗೆ ಹೇಗೆ ಬೇಕೋ ಹಾಗೆ ನಡ್ಕೊಂಡು ಹೋಗ್ತೀರಾ. ರೀತಿ ನೀತಿ ಅನ್ನೋದೇ ಇಲ್ಲ. ನಾನು ಯಾಕೆ ಭಯ ಪಡ್ಕೋಬೇಕು? ಸುಮ್ಮನೆ ಇದ್ರೂ ಮರ್ಯಾದೆ ಕಳಿತೀರಾ. ನಿಮ್ಗಳ ಹತ್ರ ಹೇಗಿರ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಪ್ಪ, ಬಾರೋ ಕೂತ್ಕೋ. ಯಾಕೋ ಹಾಗೆ ನೋಡ್ತಾ ಇದೀಯಾ? ಮನ್ಸಲ್ಲಿ ಇಷ್ಟೊಂದು ನೋವು ಇಟ್ಕೊಂಡು ನಗುವಿನ ಮುಖವಾಡ ಹಾಕೊಂಡಿದ್ದೀರಲ್ಲಪ್ಪ. ಇಲ್ಲಪ್ಪ, ನಾನೇ ಅರ್ಥ ಮಾಡ್ಕೊಂಡೆ ನಾನು ಮಾಡಿದ ತಪ್ಪು ಅಂತ. ನೀವೇನು ತಪ್ಪು ಮಾಡಿದ್ರಪ್ಪ? ಬೆಳೆದ ಮಗನ್ನ ಅವನ ಹೆಂಡತಿ ಎದುರಿಗೆ ಹೊಡೆಯೋದು ತಪ್ಪಲ್ವಾ? ಅದಕ್ಕೆ ಪಿಂಕಿ ರೇಗಾಡಿದ್ಲು. ಯಾವ ಹೆಂಡತಿ ತಾನೇ ತನ್ನ ಎದುರಿಗೆ ಗಂಡನ ಅವಮಾನನ ಸಹಿಸ್ಕೊತಾಳೆ? ನಾನು ಸಂತೋಷ ಪಡಬೇಕು. ತನ್ನ ಗಂಡನ ಬಗ್ಗೆ ಅಭಿಮಾನ ಪಡೋ ಸೊಸೆ ಸಿಕ್ಕಿದಾಳಲ್ಲ ಅಂತ. ಚಿಕ್ಕ ವಯಸ್ಸಿಂದ ಆಡಿಸಿ ಬೆಳೆಸಿದ್ದೀರಾ, ಆಟ ಹೇಳ್ಕೊಟ್ಟಿದ್ದೀರಾ. ಒಂದೆರಡೇಟು ಹೊಡೆದು ಬುದ್ಧಿ ಹೇಳೋ ಅಧಿಕಾರ ಇಲ್ವಾಪ? ಬೆಳೆದ ಮೇಲೆ ಇರಲ್ಲಪ್ಪ. ನಾನು ಮರ್ತು ಬಿಟ್ಟಿದ್ದೆ ನೀವಿಷ್ಟು ದೊಡ್ಡವರಾಗಿ ಬೆಳೆದಿದ್ದೀರಿ ಅಂತ. ನಾನಿನ್ನೂ ನಿಮ್ಮ ಬಗ್ಗೆ ಸದರ ನೀವು ಚಿಕ್ಕವರು ಅಂತ. ಆದರೆ ಪಿಂಕಿ ಅಲ್ಲ ಅಂತ ತೋರಿಸ್ಕೊಟ್ಲು. ನಾನದನ್ನು ಅರ್ಥ ಮಾಡ್ಕೋಬೇಕಾಗಿತ್ತಪ್ಪ. ಅರ್ಥ ಮಾಡ್ಕೋತೀನಿ. ಅಮ್ಮ ಬಂದ್ಯಾ? ಮನೆ ನೋಡು ಹೇಗ್ ಸ್ಮಶಾನ ಆದಾಗೋಗಿದೆ. ಯಾಕೆ ಲೋಕ ಮುಳುಗೋಗಿದೆ ಅನ್ನೋ ತರ ಮಾತಾಡ್ತಿದ್ಯಾ? ಏನಾಯ್ತು ಇವಾಗ ಅಂತದ್ದು? ಮನೆನೇ ಮುಳುಗೋಯ್ತು, ಇನ್ನೇನಾಗ್ಬೇಕಾಗಿದೆ ಹೇಳು. ಏನೇನೋ ಮಾತಾಡ್ಬೇಡ ಅಮ್ಮ, ನಾನು ಮಾತಾಡ್ತೀನಿ. ಪ್ರಣತಿ, ಮೈತೇಳು. ಯಾಕೆ ಹೀಗೆ ಕೂತಿದ್ಯಾ ಹೇಳು? ಏನಾಯ್ತು ನಿಂಗೆ? ಇನ್ನೇನದ್ಕೆ ನನ್ನ ಬದುಕು ತುಂಬಾ ಕತ್ಲು ತುಂಬ್ಕೊಬಿಟ್ಟಿದೆ. ಬಸ್ರಿ ಹುಡುಗಿ ಆಡೋ ಮಾತೇನೆ ಇದು. ನೀನಿವಾಗ ಒಬ್ಬಳಲ್ಲ, ನಿನ್ನೊಳಗೆ ಇನ್ನೊಂದು ಜೀವ ಇದೆ ಕಣೆ. ಅದ್ರ ಜವಾಬ್ದಾರಿ ನಿನ್ಗಿದೆ. ಹೀಗೆಲ್ಲ ಮಾತಾಡ್ಬಾರ್ದು ಕಣೆ. ಇದು ಸಂಭ್ರಮ ಪಡೋ ವಿಷಯ. ನೀವೆಲ್ರೂ ಸೇರಿ ಈ ಮನೇನ್ ಶೋಕದ ಮನೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಾವಲ್ಲ ಕಣೆ ಮಾತಾಡ್ತಿರೋದು, ನಿನ್ ತಮ್ಮ. ಎಲ್ಲಿದ್ದಾನವನು? ಒಳಗಡೆ ಇದ್ದಾನೆ. ನಾನು ಅವನ ಹತ್ರ ಮಾತಾಡ್ತೀನಿ. ಬೇಡ ಅದಕ್ಕೆ, ಇವಾಗ ಅವ್ರು ಯಾರ ಮಾತು ಕೇಳೋ ಸ್ಥಿತಿಲೂ ಇಲ್ಲ. ನೀವು ಅವ್ರನ್ನ ಆ ಸ್ಥಿತಿಲಿ ನೋಡಿದ್ರೆ ನಿಮ್ಗೂ ಬೇಜಾರಾಗುತ್ತೆ. ಬಿಟ್ಬಿಡಿ. ಯಾಕೆ ಬಿಡ್ಬೇಕು? ಅವಳ ತಮ್ಮ ಯಾವ ಸ್ಥಿತಿಲಿ ಇದ್ದಾನೆ ಅಂತ ಅವಳಿಗೂ ಗೊತ್ತಾಗ್ಲಿ. ಹೋಗು ಗೀತಾ. ಏನಮ್ಮ, ನಾನು ನೋಡ್ಕೊಂಡು ಬರ್ತೀನಿ. ಇಲ್ಲಪ್ಪ, ಬದಲಾಗಬೇಕಾಗಿರೋದು ನೀವಲ್ಲ, ನಾವು. ನಿಮ್ಮ ಬಗ್ಗೆ ನೀವೇ ನಿರ್ಧಾರ ತಗೊಳ್ಳೋಷ್ಟು ಬೆಳೆದಿದ್ದೀರಾ ನೀವು. ನಾವು ಹೀಗಲ್ಲ ಹಾಗೆ ಅಂತ ಹೇಳ್ಬೋದು. ಅದೊಂದು ಸಲಹೆ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸಾಕಿ ಸಲಹಿದ ಮಾತ್ರಕ್ಕೆ ನಾವು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸೋಕ್ಕಾಗಲ್ಲಪ್ಪ. ಇದನ್ನ ಹೇಳೋದಕ್ಕೆ ನಿಮ್ಗೆ ಎಷ್ಟು ಹಿಂಸೆ ಆಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆಯಪ್ಪ. ಚಿಚಿ, ಹಿಂಸೆ ಅಲ್ಲ ಕಣ, ಸತ್ಯ. ಈಗ ನೋಡು, ನೀನು ಕಬಡ್ಡಿ ಆಡೋಲ್ಲ ಅಂತ ನಿರ್ಧಾರ ತಗೊಂಡೆ. ಅದಕ್ಕೆ ನಾನೇನಾದರೂ ಹೇಳಕ್ಕಾಗತ್ತಾ? ನೋಡು, ಈ ವಿಷಯಕ್ಕೆ ಅಂದ್ರೆ ಉಸರೇ ಇಲ್ಲ. ನಾನು ಕಬಡ್ಡಿ ಆಡಲ್ಲ ಅಂತ ನಿರ್ಧಾರ ಮಾಡಿರೋದು ನಮ್ಮ ಮನೆ ಮರ್ಯಾದೆಗೋಸ್ಕರಪ್ಪ.
ಲಕ್ಕಿ, ಕಬಡ್ಡಿ ಅಂದ್ರೆ ನಿನಗೆ ಎಷ್ಟು ಇಷ್ಟ ಅಂತ ನಂಗೆ ಗೊತ್ತು ಕಣ. ನೀನು ಅದನ್ನ ಎಷ್ಟು ಮಿಸ್ ಮಾಡ್ಕೋತಿದ್ಯಾ ಅನ್ನೋದು ನಾ ಅರ್ಥ ಮಾಡ್ಕೋಬಲ್ಲೆ. ಬಿಡಪ್ಪ, ಆಟ ಯಾವಾಗ ಬೇಕಾದ್ರೆ ಆಡ್ಬೋದು. ಈ ಮ್ಯಾಚ್ ಇಲ್ಲ ಅಂದ್ರೆ ಇನ್ನೊಂದು ಮ್ಯಾಚು. ಸಂಬಂಧಗಳು ಒಂದ್ಸಲ ಬೀರಕ್ ಬಿಟ್ರೆ ಅದು ಶಾಶ್ವತವಾಗಿ ದೂರ ಆಗ್ಬಿಡುತ್ತೆ. ಅದಕ್ಕೆ ಹೀಗೆ ಡಿಸೈಡ್ ಮಾಡಿದೆ. ನೋಡು ನೋಡು, ನಿನ್ನ ನಿರ್ಧಾರನ ನೀನೇ ತಗೊಂಡಿದ್ಯಾ. ನಾವು ಹೇಳೋ ಅಗತ್ಯನೇ ಇಲ್ಲ. ದತ್ತನ ವಿಷಯದಲ್ಲಿ ಒಂದು ಪಾಠ ಕಲಿತೆ. ಈಗ ಹೇಳ್ಕೊಡೋ ಸರದಿ ನಿಮ್ಮದು, ಕಲಿಯೋ ಸರದಿ ನಮ್ದು. ಸುಬ್ಬಾ, ಏ ಸುಬ್ಬಾ, ನೀನು ಬಂದ್ಬಿಟ್ಯಾ? ಮನೆ ಪರಿಸ್ಥಿತಿನ ಏನೋ ಮಾಡಿಟ್ಟಿದ್ಯಾ ನೀನು. ನೀನೊಬ್ಳು ಬಾಕಿ ಇದ್ದೆ ನನ್ನ ಮೇಲೆ ಆರೋಪ ಮಾಡಕ್ಕೆ. ಯಾವಾಗ ಬಂದೆ? ಇವಾಗಷ್ಟೇ ಬಂದೆ. ಅಷ್ಟು ಬೇಗ ಎಲ್ಲರೂ ಸೇರ್ಕೊಂಡು ಕಿವಿ ಊದ್ಬಿಟ್ರಾ? ಏನೋ ಕಿವಿ ಓದೋದು? ಮನೆ ಪರಿಸ್ಥಿತಿ ನೋಡಿದ್ರೆ ನಂಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಎಲ್ರು ಎಷ್ಟು ಖುಷಿಯಾಗಿರ್ತಿದ್ರು. ಸ್ಮಶಾನ ತರ ಮಾಡಿಟ್ಟಿದ್ಯಲ್ಲೋ. ನಾನೇನ್ ಮಾಡಿದ್ದೀನಿ? ಮಾಡಿರೋರು ಸುಖವಾಗೇ ಇದ್ದಾರೆ. ಒಂಚೂರು ಕಣ್ಣೀರ್ ಹಾಕ್ಬಿಟ್ರೆ ಅಯ್ಯೋ ಪಾಪ ಅಂತೀರಾ? ನನ್ ದುಃಖನ್ ಕೇಳೋರು ಯಾರು? ಅದಕ್ಕೆ ನಮ್ ದಾರಿ ನಾವೇ ನೋಡ್ಕೋತಾ ಇದೀವಿ. ಮುಚ್ಚೋ ಬಾಯಿ. ಏನೋ ಆಗಿದೆ ನಿಂಗೆ ದುಃಖ ಪಡುವಂಥದ್ದು? ನಿನಗಾದ್ರೂ ಅರ್ಥ ಆಗುತ್ತೋ? ಏನೋ ಅರ್ಥ ಆಗೋದು? ದಿನ ಕುಡ್ಕೊಂಬರೋರ್ ಮಾತು ಯಾರಾದ್ರೂ ನಂಬ್ತಾರ? ಏಕೆ? ಬಾಬಾ ಕುಡಿಯಲ್ವಾ? ಸುಬ್ಬಾ, ಲಕ್ಕಿಯವ್ರು ಕುಡಿಯೋದು ಮೋಜ್ಗೋಸ್ಕರ. ಎಷ್ಟು ಬೇಕೋ ಅಷ್ಟೇ. ನಿಂತರ ಪ್ರಜ್ಞೆ ತಪ್ಪಿ ತೂರಾಡಲ್ಲ ಅವರು. ನೀನ್ ಹಿಂಗಾಗ್ತಾ ಅನ್ಕೊಂಡಿರ್ಲಿಲ್ಲ ಕಣೋ ನಾನು. ನಾನು ಅಷ್ಟೇ ಅಕ್ಕ, ನನ್ ಬಾಳ್ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪದೇ ಪದೇ ಅದನ್ನೇ ಹೇಳ್ಬೇಡ. ಅಂತಿದ್ ಏನಾಗಿದೆ ಹೇಳು, ನಾನ್ ಸರಿ ಮಾಡ್ತೀನಿ. ಯಾರು ಸರಿ ಮಾಡಲ್ಲ ಅಕ್ಕ. ಪ್ರಪಂಚದಲ್ಲಿ ಯಾರಿಗೂ ಸಹಾಯ ಮಾಡಲ್ಲ. ಎಲ್ರೂ ಸ್ವಾರ್ಥಿಗಳೇ. ನಾನುನಾ? ನನ್ನನ್ನು ಸ್ವಾರ್ಥಿ ಅಂತಿದ್ಯೇನೋ ನೀನು? ಏನ್ ಸ್ವಾರ್ಥ ಸಾಧಿಸಿದೀನಿ ನಾನು ನಿನ್ನ ಹತ್ರ? ಗಂಟ್ ಹಾಕ್ಬಿಟ್ಟಿಯಲ್ಲ ನಿನ್ನ ಆದ್ನಿನ. ನಿಮ್ಮನೆ ಮರ್ಯಾದೆ ಕಾಪಾಡಬೇಕು ಅಂತ ಯಾವನ್ ಜೊತೆನೋ ಓಡೋಗ್ತಾ ಇದ್ದವಳನ್ನ ನನ್ ಕುತ್ತಿಗೆ ಕಟ್ಬಿಟ್ಟೆ. ಇವತ್ ನೋಡು ಯಾವ ಪರಿಸ್ಥಿತಿಗೆ ಬಂದಿದ್ದೀನಿ ಅಂತ. ಏನೋ ಆಗಿದೆ. ಅಷ್ಟು ಒಳ್ಳೆ ಹುಡುಗಿಯವಳು, ಸುಖವಾಗಿ ಸಂಸಾರ ಮಾಡೋದ್ ಬಿಟ್ಟು ಎಲ್ಲ ಹಾಳು ಮಾಡ್ಕೋತಿರೋದು ನೀನು. ಹೌದೌದು, ಅವಳು ಬಾಯ್ ಫ್ರೆಂಡ್ ಜೊತೆ ಸುತ್ತಾಡ್ತಾ ಇರೋದನ್ನ ನೋಡ್ಕೊಂಡು ನಾನು ಪುಣ್ಯ ಕೋಟಿ ತರ ಸುಮ್ಮನೆ ಇರ್ಬೇಕಾ? ಸುಬ್ಬಾ, ಹೆಣ್ಮಕ್ಳ ಬಗ್ಗೆ ಅಷ್ಟು ಅಸಹ್ಯವಾಗಿ ಮಾತಾಡ್ಬೇಡ. ನಾಚಿಕೆ ಆಗ್ಬೇಕು ನಿಂಗೆ. ಮಾಡೋ ಅವಳಿಗೆ ಇಲ್ದಿರೋ ನಾಚಿಕೆ ನನ್ಗೆ ಯಾಕಿರ್ಬೇಕಕ್ಕ? ಹೋಗ್ ಕೇಳು ಅವಳನ್ನ, ಅವಳ ಬಾಯ್ ಫ್ರೆಂಡ್ ಜೊತೆ ಅವಳಿಗಿನ್ನೂ ಸಂಪರ್ಕ ಇದೆಯೋ ಇಲ್ವೋ ಅಂತ. ಕೇಳ್ತೀನೋ? ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ. ಸರಿ ಮಾಡೇ ನಾನು ಹೋಗೋದು. ಬೇಡ ಅಕ್ಕ, ಕರ್ಕೊಂಡು ಹೋಗು ನಿನ್ನ ನಾದ್ನಿನ. ಅವಳನ್ನ ನನ್ನ ತಲೆ ಕಟ್ಟಿ ನನ್ನ ಬಾಳ್ನೆ ಹಾಳು ಮಾಡ್ಬಿಟ್ಟಿದ್ಯಾ. ಸುಬ್ಬಾ, ಏನಂದ ನಿನ್ ತಮ್ಮ? ನಿಂಗೂ ಅಂದು ಆಡಿ ಕಳಿಸ್ಬಿಟ್ನಾ? ನಾಚಿಕೆ ಆಗುತ್ತೆ ಕಣೆ ನನ್ಗೆ ಅವನ ಮುಖ ನೋಡಕ್ಕೆ. ಅವನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ ನನಗೆ. ಅವನ ಆ ಥರ ಏನೂ ಮಾಡಿಲ್ಲ ಅಮ್ಮ. ಇನ್ನು ಚಿಕ್ಕವನು, ಬುದ್ಧಿ ಕೈಲಿಲ್ಲ. ಬಿಸಿ ರಕ್ತ ಹಾಗೆ ಮಾತಾಡಿಸ್ಬಿಡುತ್ತೆ. ಪ್ರಣತಿ, ನೀನು ಏನು ಯೋಚನೆ ಮಾಡ್ಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅದಕ್ಕೆ ನನ್ಗ ನಂಬಿಕೆ ಇಲ್ಲ. ಇಷ್ಟೇ ನನ್ ಬಾಳು. ಎಲ್ಲ ಸರಿ ಹೋಯ್ತು ಅನ್ಕೊಳ್ಳೋ ಅಷ್ಟಲ್ಲಿಗೆಲ್ಲ ಆಗೋಯ್ತು. ಆ ಕಡೆ ಅಮ್ಮನ ಮನೆನೂ ಇಲ್ಲ, ಈ ಕಡೆ ಗಂಡನ ಮನೆನೂ ಇಲ್ಲ. ಯಾಕೆ ಹೀಗೆಲ್ಲ ಹೇಳ್ತೀಯ? ನಾವೆಲ್ಲ ಇಲ್ವೇನೆ ನಿನ್ ಪಾಲ್ಗೆ? ನನ್ಗೆ ಮನೆಗೆ ಸಂಬಂಧ ಇರೋದೇ ಗಂಡನ ಮನೆ ಅಂತ. ಇವಾಗ ಅವರೇ ಬೇಡ ಅಂದ್ರೆ ನೀವು? ಪ್ರಣತಿ, ಯಾಕೆ ಹಾಗಂತ್ಯ ಪ್ರಣತಿ? ಯಾರಿಲ್ದೆ ಹೋದ್ರು ನಿನಗೆ ನಾನು ಇದೀನಿ ಕಣೆ. ನಿನ್ನ ಅತ್ತಿಗೆಯಾಗಿ, ನಿನಗೆ ನಾದ್ನಿಯಾಗಿ ಎರಡು ಸಂಬಂಧಗಳನ್ನ ಉಳಿಸ್ಕೊತೀನಿ.
ಹೇಗಿದ್ರು ಬಾಣಂತನಕ್ಕೆ ಅಂತ ನಮ್ಮ ಮನೆಗೆ ಬರಬೇಕು. ನಾಳೆನೇ ಬಂದು ಇವಳನ್ನ ಕರ್ಕೊಂಡು ಹೋಗ್ತೀನಿ. ಏನೇ ಹೀಗ್ ಮಾತಾಡ್ತಿದೀಯಾ? ಹೌದಮ್ಮ, 4 ದಿನ ಹೆಂಡತಿಯಿಂದ ದೂರ ಇದ್ರೆ ಹೆಂಡತಿ ಬೆಲೆ ಏನು ಅಂತ ಗೊತ್ತಾಗುತ್ತೆ ಅವನ್ಗೆ. ಅದು ಅಲ್ದೆ ಇಂಥ ಹೊತ್ತಲ್ಲಿ ಇವಳು ತವ್ರ ಮನೇಲಿದ್ರೆ ಇವಳಿಗೂ ನೆಮ್ಮದಿ. ನೀನ್ ಹೇಳ್ತಾ ಇರೋದೇನೋ ಸರಿ ಗೀತಾ, ಆದ್ರೆ ರೇವತಿ ಒಪ್ಬೇಕಲ್ವಾ ಇದಕ್ಕೆ? ಆ ಜವಾಬ್ದಾರಿ ನಂದು. ಪ್ರಣತಿ, ನೀನ್ ರೆಡಿಯಾಗಿರು. ಬೇಡ ಅದಕ್ಕೆ, ಅಮ್ಮ ಒಪ್ಪಲ್ಲ ಇದಕ್ಕೆಲ್ಲ. ಹೇಳದ್ನಲ್ಲ, ನಾನೆಲ್ಲ ನೋಡ್ಕೋತೀನಿ. ನೀನು ನಿನ್ ಹೊಟ್ಟೆಲಿರೋ ಮಗುನ್ ನೋಡ್ಕೋ. ತಾಯಿ ಜವಾಬ್ದಾರಿ ಎಲ್ಲದಕ್ಕಿಂತ ದೊಡ್ಡದು ಕಣೆ. ಇದ್ರ ಕಡೆ ಗಮನ ಕೊಡು ನೀನು. ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ನಾನು ಬರ್ಲಾ? ಬರ್ತೀನಮ್ಮ. ಹೊರಟೆ ಬಿಟ್ಟಿಯೇನೆ? ಹೌದಮ್ಮ, ಹೊರಡ್ಲೇಬೇಕು. ನಾನಲ್ಲಿ ತಲುಪೋ ಅಷ್ಟ್ರಲ್ಲಿ ಕತ್ಲಾಗ್ಬಿಟ್ಟಿರುತ್ತೆ. ಸರಿಯಮ್ಮ, ಹುಷಾರು. ಪ್ರಣತಿ, ಹುಷಾರು. ಹೋಗಿ ಬರ್ತೀನಿ. ಬರ್ತೀನಮ್ಮ. ಈ ಮನೆಯಲ್ಲಿ ಎಲ್ಲರೂ ಅಧಿಕಾರ ಚಲಾಯಿಸವ್ರೆ, ಆದ್ರೆ ಜವಾಬ್ದಾರಿ ತಗೊಳ್ಳೋರು ಯಾರು ಇಲ್ಲ. ಇಷ್ಟೊತ್ನಲ್ಲಿ ಮನೆ ಬಾಗ್ಲು ಹಿಂಗೆ ಹಾರು ಹೊಡೆದಿದ್ದಾರೆ. ಅಲ್ಲ, ಕಳ್ರು ಯಾರಾದ್ರೂ ಬಂದು ಕಳ್ತನ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ. ಆ ದುಮ್ಮಿಗಾದ್ರೂ ಗೊತ್ತಾಗೋದು ಬೇಡವಾ? ಏನಮ್ಮ ಅದು? ಏನ್ ಮಾವ ಇಲ್ಲಿ ಅಡ್ಡಾಡ್ತಾ ಇದ್ದೀರಾ? ನಿದ್ದೆ ಬರ್ಲಿಲ್ವಾ? ಮನೇಲಿ ಇಷ್ಟೆಲ್ಲ ನಡೀತಾ ಇರ್ಬೇಕಾದ್ರೆ ನಿದ್ದೆ ಹೇಗಮ್ಮ ಬರ್ಬೇಕು? ಖುಷಿ ಪಡ್ಬೇಕು ಮಾವ ನೀವು. ನಿಮ್ ಮಗ ಬೆಳೀತಿದ್ದಾರೆ, ನೀವ್ ಅವರಿಗೆ ಸಪೋರ್ಟಿವ್ ಆಗಿರ್ಬೇಕು. ಅದ್ಬಿಟ್ಟು ಮಾತಾಡೋದೇ ಇಲ್ಲ ಅಂತೀರಲ್ಲ. ನಾವೇನಾದ್ರೂ ಮಾತಾಡಿದ್ರೆ ತಪ್ಪು ಅನ್ನೋ ಹಾಗೆ ನೋಡ್ತೀರಾ. ತಪ್ಪಮ್ಮ, ನೀನ್ ಮಾಡ್ತಾ ಇರೋದು ತಪ್ಪು. ಮನೆ ಮರ್ಯಾದೆ ಮುಂದೆ ಯಾರ ಖುಷಿನೂ ದೊಡ್ಡದಲ್ಲ. ಏನ್ ಮಾವ ಹೀಗ್ ಮಾತಾಡ್ತಿದ್ದೀರಾ? ನಿಮ್ ಮಗನ್ಗೆ ಉದ್ದಕ್ಕೂ ಅನ್ಯಾಯ ಆಗ್ತಾನೆ ಬರ್ತಿದೆ. ಆದ್ರೆ ನೀವು ಸುಮ್ಮನೆ ಇದ್ದೀರಾ. ಅವ್ರಿಗೆ ಸಿಗ್ಬೇಕಾಗಿರೋ ಹಕ್ಕನ್ನ ನೀವು ಅವ್ರಿಗೆ ಕೊಡಿಸ್ಬೇಕು. ಆ ಕೆಲಸನ ನಾನ್ ಮಾಡ್ತಿದ್ದೀನಿ. ಅನ್ಯಾಯ ಆಗ್ತಿದೆ, ತಪ್ಪಾಗ್ತಿದೆ ಅಂತ ಹೇಳಿದ್ರೆ ನಾನು ಇಷ್ಟು ವರ್ಷ ಸುಮ್ಮನೆ ಇರ್ತಿದ್ನ? ಯಾರಿಗೆ ಏನೇನು ದಕ್ಕಬೇಕೋ ಅದು ಖಂಡಿತ ಸಿಗುತ್ತೆ. ಅದನ್ನ ಯಾರ ಕೈಯಿಂದನೂ ತಪ್ಪಿಸೋಕ್ಕಾಗಲ್ಲ. ಬಲವಂತ ಕಿತ್ಕೊಂಡ್ರೆ ಶಾಶ್ವತವಾಗಿ ಉಳಿಯಲ್ಲ. ಅಂದ್ರೆ ಏನ್ ಮಾವ ನೀವ್ ಹೇಳ್ತಿರೋದು? ದತ್ತವ್ರು ಯಾವಾಗ್ಲೂ ಅವ್ರ ಕೈ ಕೆಳಗಡೆನೆ ಇರ್ಬೇಕಾ? ಇದ್ ನ್ಯಾಯ ಅನ್ಸುತ್ತಾ ಮಾವ ನಿಮ್ಗೆ? ನಿಮ್ ಮಗ ಆದವ್ರು ಈ ಮನೆ ಯಜಮಾನ್ಕೆ ತಗೋಬೇಕು. ಆದ್ರೆ ಇಲ್ಲೇನಾಗ್ತಿದೆ? ನಿಮ್ ತಮ್ಮನ್ ಮಗ ಲಕ್ಕಿ, ದತ್ತವ್ರಿಗಿಂತ ಚಿಕ್ಕವ್ರು, ಅಂತವ್ರ ಮುಂದೆ ದತ್ತವ್ರ ಕೈ ಕಟ್ಕೊಂಡು ನಿಂತ್ಕೋಬೇಕಾ? ನಿನಗೆ ಅರ್ಥ ಆಗಲ್ಲ. ಅಧಿಕಾರದ ದಾಹ, ಗಂಡನ ಮೋಹ. ಯಾಕಿರ್ಬಾರ್ದು ಮಾವ? ಎಲ್ರು ಅವ್ರ ಮಾತನ್ನ ಕೇಳ್ಬೇಕು, ಅವ್ರಿಗೆ ಮರ್ಯಾದೆ ಕೊಡ್ಬೇಕು, ಅವ್ರ ಎಲ್ರಿಗಿಂತ ಮೇಲಿರ್ಬೇಕು ಅಂತ ಅನ್ಕೊಳ್ಳೋದೇ ತಪ್ಪಾ? ತಪ್ಪಲ್ಲಮ್ಮ, ತಪ್ಪಲ್ಲ. ಮನೆ ಶಾಂತಿನ ಹಾಳು ಮಾಡಕ್ಕೆ ಹೊರಟಿದ್ಯಲ್ಲ, ಅದು ತಪ್ಪು. ನಿಮ್ಗಿದು ಅರ್ಥ ಆಗಲ್ಲ ಮಾವ. ನಿಮ್ ಕಾಲದಲ್ಲೇ ಇದು ನಡೆದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವತ್ತು ನೀವು ಬೈಕೋಬಹುದು ಮಾವ, ಆದ್ರೆ ನಾಳೆ ನೀವು ನನ್ನನ್ನು ಹೊಗಳುತ್ತೀರಾ. ಹೋಗ್ಬಿಟ್ಟು ಮಲ್ಕೊಳ್ಳಿ. ಆಗೋದೆಲ್ಲ ಒಳ್ಳೇದಕ್ಕೆ, ನಿಮ್ಮ ಮಗನ ಶ್ರೇಯಸ್ಗೆನೆ. ಅರ್ಥ ಮಾಡ್ಕೊಳ್ಳಿ. ಬಾಗ್ಲು ಹಾಕೊಂಡ್ಬಿಟ್ಟಿದ್ದಾರೆ. ಎಲ್ರೂ ಮಲಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾರು ಕಾಣಿಸ್ತಾ ಇಲ್ಲ. ನನ್ ಕೀ ಬೇರೆ ತಗೊಂಡೋಗಿಲ್ಲ. ಏನ್ ಮಾಡ್ಲಿ ಈಗ? ಯಾರು ಬಾಗಿಲು ತೆಗಿಲಿಲ್ಲ ಅಂದ್ರೆ ರಾತ್ರಿ ಎಲ್ಲ ಇಲ್ಲೇ ಮಲ್ಕೋಬೇಕು. ಯಾಗೀತ ತಟ್ಟಾಡ್ತಿದ್ಯಾ? ಕೂತ್ಕೋ ಸ್ಟಡಿಯಾಗಿ. ನನಗೋಸ್ಕರ ವೇಟ್ ಮಾಡ್ತಿದ್ದ? ನಾನು ಇವಾಗಷ್ಟೇ ಬಂದೆ. ಯಾವ ಬ್ರ್ಯಾಂಡು? ಅದೇ ಇವಾಗಷ್ಟೇ ಹೇಳ್ದಲ್ಲ ಕೂತ್ಕೊಂಡು ಬಂದೆ ಅಂತ. ನಾನು ಅಮ್ಮನ ಮನೆಯಿಂದ ಬಂದೆ ಅಂದಿದ್ದು.
ನಾನು ಕುಡಿಯಕ್ಕೆ ಹೋಗಿಲ್ಲ. ನಾನು ಕುಡಿದಿದ್ದೀನಿ. ಗೊತ್ತಾಗ್ತಿದೆ. ಬೈಯಲ್ವಾ? ನೀ ಯಾವತ್ತು ಬೈದಿದ್ಯಾ ಹೇಳು? ಏನು ಬೇಕಾದ್ರೆ ಮಾಡು ಅಂತ ಬಿಟ್ಟು ಬಿಟ್ಟಿದ್ಯಾ? ಯಾವ ಗಂಟ ನಾನಷ್ಟು ಪುಣ್ಯ ಮಾಡಿರ್ತಾನೆ? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನೀವು ಕುಡಿಯಲ್ಲ ಅಂದಿರ್ತೀರಾ, ನಿಮ್ಮ ಫ್ರೆಂಡ್ಸ್ ಬಿಡಲ್ವೇನೋ? ಏ, ನನ್ನ ಫ್ರೆಂಡ್ಸ್ ಏನು ತಪ್ಪಿಲ್ಲ, ತುಂಬ ಒಳ್ಳೆಯವರು, ತಪ್ಪಲ್ಲ ನಂದೆ. ನೀವು ತಪ್ಪು ಮಾಡಲ್ಲ. ಅಯ್ಯೋ, ನನ್ನ ಮೇಲೆ ಎಷ್ಟು ನಂಬಿಕೆ ಗೀತ ನಿನಗೆ. ನಾನು ಇವತ್ತು ಕುಡಿದಿರೋದು ಯಾಕೆ ಗೊತ್ತಾ? ಬೇಜಾರಿಗೆ. ಕುಡಿಯೋರ್ಗೆ ಒಂದಲ್ಲ ಒಂದು ನೆಪ ಇದ್ದೇ ಇರುತ್ತೆ. ಆ ಥರ ಹೇಳ್ಬೇಡ ಗೀತ, ಪ್ಲೀಸ್ ಗೀತ, ಪ್ಲೀಸ್ ಆ ಥರ ಹೇಳ್ಬೇಡ. ನಾನು ಇವತ್ತು ಕುಡಿದಿದ್ದು ಅಪ್ಪನಿಗೋಸ್ಕರ. ಅಪ್ಪ ಬೇಜಾರಲ್ಲಿರೋದನ್ನ ನನ್ನ ಕೈಯಿಂದ ನೋಡಕ್ ಆಗ್ತಿಲ್ಲ ಗೀತ. ಅವ್ರು ನಗ್ನಗ್ತಾ ಇದ್ರು, ಖುಷಿಯಾಗಿದ್ರು. ಆದ್ರೆ ಅವ್ರ ಕಣ್ಣಲ್ಲಿ ನೀರಿತ್ತು. ಅದನ್ನ ನೋಡಿ ನನಗೆ ತಡ್ಕೊಳಕ್ಕೆ ಆಗಿಲ್ಲ. ಹೊಟ್ಟೆಲ್ಲ ಉರಿದೋಯ್ತು ಗೀತ. ಅದಕ್ಕೆ ಅಪ್ಪಂಗೆ ತುಂಬ ಅವಮಾನ ಮಾಡಿಬಿಟ್ರು. ಒಂದು ಸೊಸೆಯಾಗಿ ನಮ್ಮಪ್ಪ ಈ ಮನೆ ಯಜಮಾನ ಇಂಥ ಮಾತರ ಕೇಳಿಸ್ಕೋಬೇಕಾ? ಬೆಂಕಿಗೆ ಯಾಕಿಂತ ಕೆಟ್ಟ ಬುದ್ಧಿ ಬಂದಿದೆಯೋ ಗೊತ್ತಿಲ್ಲ. ಎಲ್ರು ನಿನ್ನಂಗೆ ಇರ್ತಾರ? ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗೀತ. ಈ ಮನೆನ ಹೆಂಗ್ ಸರಿ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ನೀವು ಇದನ್ನೆಲ್ಲ ಸರಿ ಮಾಡೋಕ್ಕಾಗಲ್ಲ ಲಕ್ಕಿಯವರೇ. ಇದೆಲ್ಲ ತಾನಾಗೆ ಸರಿ ಹೋಗಬೇಕು. ಮಹಾಬಲ್ ಮಾವ, ನರಸಿಂಹ ಮಾವ ಇವರೇ ಕೈ ಕಟ್ಕೊಂಡು ಕೂತಿದ್ದಾರೆ. ನಾವು ಚಿಕ್ಕವ್ರ ಥರ ಸುಮ್ಮನಿದ್ ಬಿಡೋಣ. ಅಲ್ಲೇ ಆಗಿರೋದು ಪ್ರಾಬ್ಲಮ್. ನಾವು ಚಿಕ್ಕವರು ಅಂತ ನಾವೇ ಅನ್ಕೊಂಡಿಲ್ಲ. ಏನೋ ದತ್ತಣ್ಣ ಒಂದು ಏಟು ಹೊಡೆದ್ರಪ್ಪ, ಏನಾಯ್ತು? ಈಗ ನನಗೂ ಹಿಂಗೆ ಹೊಡೆದಿದ್ರೆ ನೀನು ಹಂಗೆ ಆಡ್ತಿದ್ದ? ಯಾಕದೆಲ್ಲ ಇವಾಗ ಹಾಕಿದ್ದಾಗೋಯ್ತು ಬಿಡಿ. ಆದರೆ ಅದು ಆಗೋಗಿದೆ. ಆದರೆ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾರ ಹತ್ರ ಹೇಳ್ಕೊಳ್ಳಿ ನನ್ನ ಸಂಕಟನ? ಅಮ್ಮಂಗೆ ಹೇಳಿದ್ರೆ ಅಮ್ಮಂಗೆ ಬೇಜಾರಾಗುತ್ತೆ. ನಿನಗೆ ಹೇಳೋಣ ಅಂತ ಹೋದ್ರೆ ನೀನು ಎಲ್ಲೋ ಹೊರಟೋಗಿದ್ದೆ. ಅಮ್ಮನ ಮನೆಗೆ ಹೋಗಿದ್ದೆ. ಅದಕ್ಕೆ ಯಾರು ಹೇಳಬೇಕು ಅಂತ ಗೊತ್ತಾಗದೆ ಕುಡ್ಕೊಂಡು ಬಂದ್ಬಿಟ್ಟೆ. ಗೀತಾ, ಇಫ್ ಯು ಡೋಂಟ್ ಮೈಂಡ್, ನಾನು ತುಂಬ ನಿದ್ದೆ ಬರ್ತಾ ಇದೆ, ನಾನು ಹೋಗಿ ಮಲ್ಕೋತೀನಿ. ಲಕ್ಕಿಯವರೇ, ಬಾಗ್ಲು ಹಾಕಿದೆ, ನನ್ನ ಹತ್ರ ಕೀ ಇಲ್ಲ. ಹೌದಾ? ನನ್ನ ಹೊರಗಡೆ ತಬ್ಬಿ ಬಾಗಿಲು ಹಾಕೋಬಿಟ್ರ? ಅಯ್ಯೋ, ನಾನು ಎಲ್ಲಿ ಮಲ್ಕೊಳ್ಳಿ? ಗೀತಾ, ಇಲ್ಲೇ ಮಲ್ಕೋತೀನಿ.